ಹಾಗಿದ್ರೆ ಆ ಸೂರ್ಯನ ಪ್ರಖರತೆಯ ಮುಂದೆ ಸರ್ವೈವ್ ಆಗೋದಕ್ಕೆ ತನ್ವೀರ್ ಸೇಠ್ಗೆ ಕಷ್ಟ ಆಗ್ತಾ ಇದೆಯಾ ವೀರೇಂದ್ರ? ಯಾವ ಸೂರ್ಯ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಪಾಟೀಲ್. ಯಾಕೆಂದರೆ ಎರಡು ಸೂರ್ಯ ಇದೆ. ಒಂದು ಉದಯಿಸ್ತಿರುವ ಸೂರ್ಯ ಅಂತ ಅವರೇ ಬಳಸಿದ ಪದ. ಮೈಸೂರಲ್ಲೆಲ್ಲ ಉದಯಿಸ್ತಿರುವ ಸೂರ್ಯನಿಗೆ ನಮಸ್ಕಾರ ಮಾಡ್ತಿದ್ದಾರೆ ಅಂತಲೇ ಹಲವು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಆನ್ ರೆಕಾರ್ಡ್ ಹೇಳಿಕೆಗಳಿದು. ಉದಯಿಸುತ್ತಿರುವ ಸೂರ್ಯನ ಬಿಸಿಲು ಬಿಡಿಸ್ಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಸಿಗುತ್ತೆ. ಇವರು ಉದಯಿಸ್ತಿರುವ ಸೂರ್ಯನಲ್ಲ, ಇವ್ರು ಆಕ್ಚುಲಿ 6 ಬಾರಿ MLA ಇವ್ರನ್ನ ಹೊಸಬ್ರಲ್ಲ. ಇವರ ರಾಜಕಾರಣದಲ್ಲಿ ಪಾಟೀಲ್ರೆ, ನೀವು ಮೈಸೂರು ರಾಜಕಾರಣ ನೋಡ್ಬಿಟ್ರೆ ಸಿದ್ದರಾಮಯ್ಯನವರು ಹಾಗೂ ಇವರ ಮುಸುಕಿನ ಗುದ್ದಾಟ, ತೆರೆಮರೆಯ ಗುದ್ದಾಟ ರಾಜಕಾರಣದಲ್ಲಿ ಇರುತ್ತಲ್ಲ, ಅದು ಇವತ್ತು ನೆನ್ನೆದಲ್ಲ, ಭಾಳ ಹಳೆ ಇತಿಹಾಸ ಇದೆ ಅದಕ್ಕೆ. ನಿನ್ನೆ ಅವರೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಭಾಳ ರೆಲೆವೆಂಟ್ ಇದೆ, ಅದು ನಾನು ಹೇಳ್ತೀನಿ. ಅದರಲ್ಲಿ ನೋಡಿ, ನೀವು ಹೇಳಿದ್ರಲ್ಲ ಉದಯಿಸ್ತಿರುವ ಸೂರ್ಯನಿಂದ ಆಗಿದ್ರೆ ಸಮಸ್ಯೆ ಆಗ್ತಿರಲಿಲ್ಲ. ಅವ್ರಿಗೆ ಸಮಸ್ಯೆ ಆಗಿದ್ದು ರಾಜಕಾರಣದ ಸಂಧ್ಯಾ ಕಾಲದಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡಿರುವಂಥ ಸೂರ್ಯನಿಂದ ಅಂತೇಳಿ. ಇದು ಯಾರ ವ್ಯಾಖ್ಯಾನ? ತನ್ವೀರ್ ಸೇಠ್ ಅವ್ರದ್ದೇ ವ್ಯಾಖ್ಯಾನ, ಅವ್ರದ್ದೇ ವ್ಯಾಖ್ಯಾನ. ಯಾವುದಕ್ಕೆ? ಅವರಿಗೆ ಸೀಟ್ ತಪ್ಪೋಗಿದ್ದಕ್ಕೆ. ಮತ್ತೊಂದು ಮಾತು ಹೇಳಿದ್ರೆ ಏನು ಗೊತ್ತಾ, ಭಾಳ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು. ಸಿದ್ದರಾಮಯ್ಯನವರು ಇತ್ತೀಚೆಗೆ ಚುನಾವಣಾ ರಾಜಕಾರಣದಿಂದ ನಾನು ನಿವೃತ್ತಿ ಆಗ್ತೀನಿ ಅಂತ ಹೇಳುವಾಗ ರಾಜಕಾರಣ ಭಾಳ ಕಲುಷಿತ ಆಗಿದೆ, ಅದಕ್ಕೋಸ್ಕರ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇವತ್ತಾಗಿದ್ದಲ್ಲ, ರಾಜಕಾರಣ ಕಲುಷಿತ ಆಗಿದ್ದು ಇವತ್ತಲ್ಲ, ಅವರಿದ್ದಾಗಲೂ ನಿರಂತರವಾಗಿ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಅವರು ಹೇಳಿದ ಅರ್ಥ ಯಾವ ರೀತಿ ಇತ್ತಂದರೆ, ರಾಜಕಾರಣ ಕಲುಷಿತ ಆಗಿದ್ದಕ್ಕೆ ಅವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದು ಅನ್ನುವ ಅರ್ಥ ಕೊಡುವ ರೀತಿಯಲ್ಲಿತ್ತು ಆ ಹೇಳಿಕೆ ಅಂತ ಹೇಳಿ ವ್ಯಾಖ್ಯಾನಗಳು, ವಿಶ್ಲೇಷಣೆಗಳು ಪಾಟೀಲ್ರೆ. ಅಂದರೆ ಸೂರ್ಯ ನಮಸ್ಕಾರದ ಬಗ್ಗೆ ಮಾತನಾಡಿದಂಥ ತನ್ವೀರ್ ಸೇಠ್ ಅವರಿಗೆ ಸನ್ SON ಸನ್ ಇವತ್ತು ಅಧಿಕಾರದಿಂದ ಸೆಟ್ ಆಗ್ಲಿಕ್ಕೆ ಕಾರಣ ಆಯಿತಾ ಅನ್ನುವಂಥ ಚರ್ಚೆಯೂ ಕೂಡ ಮುನ್ನೆಲೆಗೆ ಬಂದಿದೆ. ಬಹುಶಃ ತನ್ವೀರ್ ಸೇಠ್ ಅವರು ಇವತ್ತಿಗೆ ಅವರು ಹೇಳಿದ್ದಾರೆ, ಇದನ್ನು ಹೇಳಿದ್ದಾರೆ ಅವರು, ನಾ ಯಾವ ಪದನೂ ಬಳಸಲ್ಲ, ಯಾರ ವಿರುದ್ಧನೂ ಈಗ ಮಾತಾಡಲ್ಲ, ಕಾಲ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ಅವರು. ಈ ಕಾಲ ಉತ್ತರ ಕೊಡುತ್ತೆ ಅನ್ನೋದು ಭಾಳ ಫೇಮಸ್ ಕೋಟ್ ಪಾಟೀಲ್ರೆ, ನಿಮಗೆ ಚೆನ್ನಾಗಿ ಗೊತ್ತು ಯಾರು ಭಾಳ ಬಳಸಿದ್ದಾರೆ ಇದನ್ನು ಅಂತ. ಕಾಲ ಉತ್ತರ ಕೊಡುತ್ತೆ ಅನ್ನೋದಿದೆಯಲ್ಲ ಪಾಟೀಲ್ರೆ, ಈಗ ಮುಖ್ಯಮಂತ್ರಿ ಆಗಿದ್ದಾರಲ್ಲ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಮುನ್ನ ಬಹಳಷ್ಟು ಬಾರಿ ಈ ಪದವನ್ನು ಬಳಕೆ ಮಾಡಿದ್ದಾರೆ. ಸದನದ ಒಳಗೂ ಸದನದ ಹೊರಗೂ, ದೆಹಲಿಗೆ ಗಾಳಿ ಕುಡಿಲಿಕ್ಕೆ ಬಂದಿಲ್ಲ ಅಂತ ಹೇಳಿದಾಗಲೂ ಕೂಡ ಈ ಪದಗಳನ್ನ ಬಳಸಿದ್ದಾರೆ. ಈಗ ಆ ಪದ, ಆ ವಾಕ್ಯ ತನ್ವೀರ್ ಸೇಠ್ ಅವ್ರ ಬಾಯಲ್ಲಿ ಬರ್ತಾ ಇದೆ. ಅಲ್ಲಿಗೆ ಅವರೊಂದು ಲಾಂಗ್ ಟರ್ಮ್ ಪ್ಲಾನಲ್ಲಿದ್ದಾರೆ ಅನ್ನೋದನ್ನು ಇದು ಸೂಚ್ಯವಾಗಿ ಹೇಳ್ತಾ ಇದೆ ಅಂತ ಮೈಸೂರಿನ ಮೂಲಗಳು ನಮ್ಮ ಗೋವಿಂದಣ್ಣ ಮೂಲಕ ನಮಗೆ ಹೇಳಿದೆ ಪಾಟೀಲ್ರೆ. ಓಕೆ, ಥ್ಯಾಂಕ್ ಯು ವೀರೇಂದ್ರ. ನೋಡೋಣ ಹಾಗಿದ್ರೆ ಯಾರಿಗೆ ಯಾವಾಗ ಎಷ್ಟೊತ್ತಿಗೆ ಕಾಲ ಕೂಡಿ ಬರುತ್ತೆ, ಸೂರ್ಯೋದಯ ಆಗಿ ಆ ಸೂರ್ಯನ ಪ್ರಖರತೆಯಲ್ಲಿ ಇವರು ಕೂಡ ಮಿಂಚ್ತಾರೆ ಅಂತ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ನಮ್ಮ ಮೈಸೂರಿನ ವರುಣಾ ನಾಲೆ ಅಕ್ಕಪಕ್ಕ ನಿಂತು ಉದಯಿಸ್ತಾ ಇರೋ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇದ್ದವರ ವಿರುದ್ಧ ಕೆಂಡ ಕಾರಿದ ತನ್ವೀರ್ ಸೇಠ್ ಅವರ ಪಾಲಿಗೆ ಅಧಿಕಾರದ ಸನ್ಸೆಟ್ ಆಗಿದೆ. ರಾಜಕಾರಣದಲ್ಲಿ ಉದಯಿಸ್ತಾ ಇರೋ ಸೂರ್ಯನಿಗೆ ನಮಸ್ಕಾರ ಮಾಡದೇ ಇದ್ರೆ ಸಂಧ್ಯಾಕಾಲದ ಸೂರ್ಯ ಹೆಂಗೆ ಕೆಂಡ ಸುರಿಸ್ತಾನೆ ಅನ್ನೋದು ನಮ್ಮ ಗೋವಿಂದಣ್ಣಂಗೆ ಮೈಸೂರಲ್ಲಿ ಕಿವಿಗೆ ಬಿದ್ದ ಗುಸುಗುಸುವಿನಿಂದ ಗೊತ್ತಾಗಿದೆ. ಅದೇನೋ ಅನ್ನೋದು ಈ ಸ್ಟೋರಿಯಲ್ಲಿ ನೋಡ್ಕೊಂಬ. ಅಧಿಕಾರ ಇಲ್ಲದೆ ಕತ್ಲಲ್ಲಿದ್ದಾಗ ಮಾತೆತ್ತಿದ್ರೆ ಉದಯಿಸುತ್ತಿರುವ ಸೂರ್ಯನಿಂದ ಸಮಸ್ಯೆ ಅಂತಿದ್ರು. ಹಾಗೇನೆ ಕತ್ಲಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ, ಈಗ ನೋಡಿದ್ರೆ ಸಂಧ್ಯಾಕಾಲದಲ್ಲಿರುವ ಸೂರ್ಯ ಇವರ ನಿದ್ದೆಗೆಡಿಸಿದ್ದಾಯ್ತು. ಮೈಸೂರಲ್ಲಿ ಮುಂದೈತೆ ಮಾರಿ ಹಬ್ಬ ಅಂತ ಮತ್ತೆ ಒಗಟೊಗಟಾಗಿ ಮಾತಾಡ್ತಾ ಬಂದ್ರು ನಮ್ಮ ಗೋವಿಂದಣ್ಣ. ನಮಗೋ ಈ ಗಾದೆ ಮಾತು ಒಗಟು ಎಲ್ಲ ಬಿಡ್ಸೋಕ್ ಬರಲ್ಲ, ಅದಕ್ಕೆ ಕೇಳೇ ಬಿಟ್ವಿ. ಅರೆ ಗೋವಿಂದಣ್ಣ, ಯಾವ ಸೂರ್ಯ ಯಾರಿಗೆ ಸಮಸ್ಯೆ ಮಾಡಿದ್ದು? ಮೈಸೂರಲ್ಲಿ ನಡೆಯೋದು ಚಾಮುಂಡಿ ಹಬ್ಬ, ಈಗ ಬೇರೆ ಆಷಾಢ ಶುಕ್ರವಾರ ನಡೀತಾ ಇದೆ, ಅದ್ಯಾವುದು ಮೈಸೂರು ಮಾರಿ ಹಬ್ಬ ಅಂತ ಕೇಳಿದಾಗ ಬಾಯ್ಬಿಟ್ರು ನೋಡಿ ರಾಜಕೀಯದ ಮಾರಿ ಹಬ್ಬದ ಕತೆ. ವಿಷಯ ಏನಪ್ಪಾ ಅಂದ್ರೆ, ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದು, ಅದರ ಬೆನ್ನಿಗೆ ನಡೆದ ಬಿಗ್ ಹೈಡ್ರಾಮಾ ಎಲ್ಲ ನೋಡಿದಿರಿ. ಅದೇ ಮೈಸೂರಿನ ಮೂಲಗಳ ಖಚಿತ ಮಾಹಿತಿಯ ಪ್ರಕಾರ ತನ್ವೀರ್ ಸೇಠ್ಗೆ ಯಾಕೆ ಸಚಿವ ಸ್ಥಾನ ಕೈತಪ್ಪಿ ಹೋಯಿತು ಅಂದ್ರೆ, ಸಿದ್ದರಾಮಯ್ಯ ಹಾಗೂ ತನ್ವೀರ್ ಸೇಠ್ ನಡುವಿನ ಮುಸುಕಿನ ಗುದ್ದಾಟ ಏನು ಹೊಸದಲ್ಲ. ಆದರೆ ಈ ರಾಜಕೀಯ ಹೋರಾಟ ತಿರುವು ಪಡೆದಿದ್ದು ಯಾವಾಗ ಅಂದ್ರೆ, DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಬಂದ ಆರಂಭದ ವರ್ಷದಲ್ಲಿ. ಆಗ ನಡೆದ ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಇಚ್ಛೆಗೆ ವಿರುದ್ಧವಾಗಿ ಇದೇ ತನ್ವೀರ್ ಸೇಠ್ ಅವರ ನೇತೃತ್ವದಲ್ಲಿ JDSಗೆ ಬೆಂಬಲ ನೀಡಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ JDSಗೆ ಮೇಯರ್ ಸ್ಥಾನ ಬಿಟ್ಟುಕೊಡಲಾಗಿತ್ತು. ಇದರಿಂದ ಸಿದ್ದರಾಮಯ್ಯ ಎಷ್ಟರ ಮಟ್ಟಿಗೆ ಕ್ಷುದ್ರರಾಗಿದ್ರು ಅಂದ್ರೆ, ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿತ್ತು. ಮಧು ಯಾಷ್ಕಿ ಗೌಡ ಅವರನ್ನ
ಎಐಸಿಸಿ ವೀಕ್ಷಕರನ್ನಾಗಿ ಕಳುಹಿಸಿ ತನಿಖೆ ಮಾಡಿಸಿತ್ತು. ಕಡೆಗೆ ಪಕ್ಷದಿಂದ ತನ್ವೀರ್ ಸೇಠ್ ಅವರಿಗೆ ಶೋಕಾಸ್ ನೋಟಿಸ್ ಕೂಡ ಜಾರಿಯಾಗಿತ್ತು. ಹಾಗೆ ಆರಂಭಗೊಂಡ ಬಹಿರಂಗ ಸಮರ ಇತ್ತೀಚೆಗೆ ಮತ್ತೊಂದು ಹಂತಕ್ಕೆ ಏರಿತ್ತು. ಅದೇ ಉದಯಿಸುತ್ತಿರುವ ಸೂರ್ಯನ ಸಮಸ್ಯೆ. ಇನ್ನು ಮೈಸೂರಿನ ಬಲ್ಲ ಮೂಲಗಳ ಇತ್ತೀಚಿನ ಮಾಹಿತಿ ಏನಪ್ಪಾ ಅಂದ್ರೆ 1 ವರ್ಷದಿಂದೀಚೆಗೆ ತನ್ವೀರ್ ಸೇಠ್ ಅವರು ಹಲವು ಬಾರಿ ಮೈಸೂರಿನಲ್ಲಿ ಉದಯಿಸುತ್ತಿರುವ ಸೂರ್ಯನಿಂದ ಸಮಸ್ಯೆ ಆಗ್ತಿದೆ. ಉದಯಿಸುತ್ತಿರುವ ಸೂರ್ಯನಿಗೆ ಸೂರ್ಯ ನಮಸ್ಕಾರ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ಹೆಸರು ಉಲ್ಲೇಖಿಸದೆ ಕೊಟ್ಟ ಹೇಳಿಕೆಯಂತೆ. ತನ್ವೀರ್ ಸೇಠ್ ತಾವು ಅಧಿಕಾರದ ವಿಷಯದಲ್ಲಿ ಕತ್ತಲೆಯಲ್ಲಿ ಇದ್ದಿದ್ದರಿಂದ ಉದಯಿಸುತ್ತಿರುವ ಸೂರ್ಯನ ಜಪ ಮಾಡಿದ ಪರಿಣಾಮ ಈಗ ರಾಜಕೀಯ ಸಂಧ್ಯಾಕಾಲದಲ್ಲಿರುವ ಸೂರ್ಯ ತನಗೆ ಸಚಿವ ಸ್ಥಾನ ತಪ್ಪಿಸಿದ್ದಾರೆ ಅಂತ ತನ್ವೀರ್ ಸೇಠ್ ಆಪ್ತರ ಬಳಿ ಹೇಳಿಕೊಂಡಿದ್ದನ್ನ ಎನ್ಆರ್ ಕ್ಷೇತ್ರದ ಮೂಲಗಳು ಖಚಿತಪಡಿಸಿವೆ. ಎನ್ಆರ್ ಕ್ಷೇತ್ರದ ಆಪ್ತ ಮೂಲಗಳ ಪ್ರಕಾರ ತನ್ವೀರ್ ಸೇಠ್ ಈಗ ರಾಜೀನಾಮೆ ಅನ್ನೋ ಡ್ರಾಮಾ ಎಲ್ಲ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ. ಆದರೆ ಇತ್ತ ಡಿಕೆ ಶಿವಕುಮಾರ್ ಅವರಿಂದಲೂ ತನಗೆ ನ್ಯಾಯ ಸಿಗಲಿಲ್ಲ ಅಂತ ಬೇಸರ ಆಗಿರೋದು ನಿಜ. ಹೀಗಾಗಿ ಸದ್ಯ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿರುವ ತನ್ವೀರ್ ಸೇಠ್ 2028ರ ಲಾಂಗ್ ಟರ್ಮ್ ಪ್ಲಾನ್ ರೆಡಿ ಮಾಡ್ತಿರೋದು ಅವರ ಆಪ್ತ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.